ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ಗುಂಡ್ಲುಪೇಟೆ ತಾಲೂಕು ಆಡಳಿತ ವತಿಯಿಂದ ಪಟ್ಟಣದ ಶಿಕ್ಷಕರ ಭವನದಲ್ಲಿ ಬಾಬಾ ಸಾಹೇಬರ 135ನೇ ಜನ್ಮದಿನ ಸ್ಮರಣೆ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಯೋಜನೆ ಮಾಡಲಾಗಿತ್ತು. ಇನ್ನು ನಡೆದ ಕಾರ್ಯಕ್ರಮದಲ್ಲಿ ಗುಂಡ್ಲುಪೇಟೆ ಶಾಸಕ ಎಚ್ಎಂ ಗಣೇಶ್ ಪ್ರಸಾದ್ ಭಾಗವಹಿಸಿ ಮಾತನಾಡಿ, ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನೀಡಿದ ಶ್ರೇಷ್ಠ ಸಂವಿಧಾನ ಶಕ್ತಿಯಿಂದ ದೇಶ ಸುಭದ್ರವಾಗಿದೆ. ಬಾಬಾ ಸಾಹೇಬರು ನೀಡಿದ ಸಂದೇಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಲ್ಲಿ ಮಹಾನ್ ವ್ಯಕ್ತಿಗೆ ಗೌರವ ಸಲ್ಲಿಸಿದಂತೆ ಬದಲಾದ ದಿನಮಾನಗಳಲ್ಲಿ ಸಮಾನತೆ ಕುರಿತು ಮಾತನಾಡುವ ನಾವು ಜಾತಿ ಎನ್ನುವ ಬಂಧನಕ್ಕೆ ಸಿಲುಕಿ ಪರದಾಡುತ್ತಿದ್ದೇವೆ. ಹಾಗಾಗಿ ಬಾಬಾ ಸಾಹೇಬರ ಜಯಂತಿ ಆಚರಣೆ ಮಾಡುವ ಮೂಲಕ ಮಹಾನ್ ನಾಯಕನನ್ನ ಪ್ರತಿಕ್ಷಣ ನೆನಪು ಮಾಡಿಕೊಳ್ಳುವ ಮೂಲಕ ಗೌರವ ಸಲ್ಲಿಸೋಣ ಎಂದರು. ಇದೇ ಸಂದರ್ಭದಲ್ಲಿ ದ್ವಿತೀಯ ಪಿಯುಸಿಯಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಇನ್ನು ಕಾರ್ಯಕ್ರಮಕ್ಕೂ ಮುನ್ನ ಬಾಬಾ ಸಾಹೇಬರ ಭಾವಚಿತ್ರವನ್ನ ಬೆಳ್ಳಿ ರಥದಲ್ಲಿರಿಸಿ ವಿವಿಧ ಪುಷ್ಪಗಳಿಂದ ಅಲಂಕರಿಸಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಜೆಎಸ್ಎಸ್ ಮಹಿಳಾ ಪದವಿ ಪೂರ್ವ ಕಾಲೇಜು ಗುಂಡ್ಲುಪೇಟೆ ಇಲ್ಲಿ ವ್ಯಾಸಂಗವನ್ನು ಮಾಡಿ 507 ಅಂಕಗಳನ್ನು ಪಡೆದು 84.5% ಅನ್ನು ಪಡೆದುಕೊಂಡು ಉತ್ತೀರ್ಣರಾಗಿರುತ್ತಾರೆ. ಇವರೆಲ್ಲರೂ ಕೂಡ ಸುಭಾಷ್ ಅವರು ಮಾತಾಡ್ತಾ ಹೇಳೋದು ಸಾಲದೇ ಇಲ್ಲ ಸಮಯ ಅಂತ ಖಂಡಿತವಾಗ್ಲೂ ಅದು ನಿಜ. ಇವತ್ತು ನಾವೆಲ್ಲ ಬರೀ 14ನೇ ತಾರೀಕು ಅಂಬೇಡ್ಕರ್ ಜಯಂತಿ, 5ನೇ ತಾರೀಕು ಜಗಜೀವನ್ ರಾಮ್ ಜಯಂತಿ, 20ನೇ ತಾರೀಕು ಬಸವ ಜಯಂತಿ, ಆನಂತರ ಕನಕದಾಸ್ ಜಯಂತಿ, ವಾಲ್ಮೀಕಿ ಜಯಂತಿ ಮಾಡೋ ಮುಖಾಂತರ ಬರೀ ನಾವು ಅವತ್ತು ಮಾತ್ರ ನೆನೆಸ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ಅವ್ರು ಮಾಡಿರೋಂಥ ಕೊಟ್ಟಿರೋಂಥ ಸಂದೇಶನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ಆ ವ್ಯಕ್ತಿಗೆ ಗೌರವ ಸಲ್ಲಿಸ್ದಂಗೆ ಆಗ್ತದೆ ಅಂತ ನಾನಾದ್ರೂ ಭಾವಿಸ್ತೀನಿ. ಯಾಕಂದರೆ ಇವತ್ತು ನಾವೆಲ್ಲ ಸಮಾನತೆಯ ಬಗ್ಗೆ ಮಾತಾಡ್ತೀವಿ, ಆದರೆ ಜಾತಿ ಅನ್ನೋ ಬಂಧನದ ಒಳಗೆ ಎಲ್ಲರೂ ಪರದಾಡ್ತಿದ್ದೀವಿ. ಹಾಗಾಗಿ ಈ ಜಯಂತಿಗಳನ್ನ ಆಚರಣೆ ಮಾಡೋ ಮುಖಾಂತರ ಅವರ ನೆನೆಸ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ಇವತ್ತೊಂದಿನ, ಯಾಕಂದರೆ ಇವತ್ತು ನಾವು ನೋಡ್ತಿದ್ದೀವಿ ಬೆಳಗ್ಗೆಯಿಂದ ಎಲ್ಲ ಪೇಪರ್ಗಳಲ್ಲೂ ಅಡ್ವರ್ಟೈಸ್ಮೆಂಟ್ ಇದೆ, ಎಲ್ಲ ಕಡೆ ಗ್ರಾಮಗಳಲ್ಲಿ ಸಂಭ್ರಮದಿಂದ ಇವತ್ತು ಅಂಬೇಡ್ಕರ್ ಜಯಂತಿನ ಆಚರಣೆ ಮಾಡ್ತಿದ್ದಾರೆ. ನಾಳೆ ಇನ್ನೊಂದು ಬರ್ತದೆ. ಇವತ್ತು ಇಲ್ಲಿ ಥಿಯೇಟರ್ಸ್ ಹಾಕಿಡೋರು ಅಂತ ಹಿಂದೆ ಕೂತಿರೋರು ಹೇಳ್ತಿದ್ದಾರೆ. ಸೊ ಹಾಗಾಗಿ ಅದಕ್ಕಿಂತ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಜೀವನದಲ್ಲಿ ನಾವು ಅಂಬೇಡ್ಕರ್ ಅವರು ಮಾಡಿರೋಂಥ ಸಾಧನೆಯನ್ನು ನೋಡಿ ಅವರ ಪ್ರೇರಣೆಗೊಂಡು ಅದನ್ನ ಅಳವಡಿಸ್ಕೊಂಡ್ರೆ ಖಂಡಿತವಾಗೂ ನಮ್ಮ ಜೀವನಕ್ಕೆ ಒಂದು ಅರ್ಥ ಇರ್ತದೆ, ನಾವು ಮಾಡ್ತಕ್ಕಂಥ ಕೆಲಸಕ್ಕೆ ಒಂದು ಬೆಲೆ ಇರ್ತದೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಇವತ್ತು ಇಲ್ಲಿ ಪುಸ್ತಕ ಕೊಟ್ಟಿದ್ದಾರೆ. ಆ ಪುಸ್ತಕದಲ್ಲಿ ಓದ್ತಿದ್ದಾಗ ಒಂದೆರಡು ಲೈನ್ ಓದಿದಾಗ ಗೊತ್ತಾಗೋದು, ಜಾತಿಯನ್ನು ಮೀರಿದ ವ್ಯಕ್ತಿತ್ವ. ಯಾವತ್ತೂ ನಾವು ಜಾತಿಗಳಿಗೆ ಸಿಕ್ಕಾಕೊಂಡಾಗ ಅದನ್ನ ನಾವು ಅದರಿಂದ ಆಚೆ ಬರೋಕ್ಕೆ ಭಾರಿ ಕಷ್ಟಪಡ್ತೀವಿ. ಆದರೆ ಇವತ್ತು ಅಂಬೇಡ್ಕರ್ ಅವ್ರನ್ನ ಎಲ್ಲ ಸಮಾಜದವರು ಎಲ್ಲರೂ ಗೌರವಿಸ್ತಾರೆ ಅಂದರೆ ಅದಕ್ಕೆ ಅವರ ವ್ಯಕ್ತಿತ್ವ ಭಾರಿ ದೊಡ್ಡದಾಗಿದ್ದರಿಂದ. ಹಂಗಾಗಿ ಇವತ್ತು ನಾವು ಆ ವ್ಯಕ್ತಿತ್ವನ ಬೆಳೆಸ್ಕೊಳ್ಳೋ ಮುಖಾಂತರ ಹೆಚ್ಚಿನ ಸೇವೆನ ಸಮಾಜಕ್ಕೆ ನೀಡಿದರೆ ಖಂಡಿತವಾಗೂ ಸಮಾಜ ನೆನೆಸ್ಕೋತದೆ, ಜೊತೆಗೆ ನಮಗೆ ಅವ್ರ ಶಕ್ತಿನ ತುಂಬಲಿಕ್ಕೆ ಅದು ಅನುವು ಮಾಡಿಕೊಡ್ತದೆ. ಹಾಗಾಗಿ ಇವತ್ತು ಏನು ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆ ಆಚರಣೆ ಮಾಡಿದ್ವಿ. ಇವತ್ತು ಇನ್ನೂ 2-3 ಜನ ಮಾತಾಡಬೇಕು ಅಂತ ಹೇಳಿದ್ರು, ಆದರೆ ಸಮಯದ ಅಭಾವ, ಜೊತೆಗೆ ಇದು ಸರ್ಕಾರಿ ಕಾರ್ಯಕ್ರಮ ಆಗಿರೋದ್ರಿಂದ, ಜೊತೆಗೆ ಈಗೆಲ್ಲ ಏನಂದರೆ ಇವತ್ತು ಬೇಗ ಮುಗಿಸ್ಬೇಕಂತೇಳಿ ಈ ಕಾರ್ಯಕ್ರಮದಲ್ಲಿ ನಾನು ಅಧ್ಯಕ್ಷತೆ ಭಾಷಣ ಮಾಡ್ತೀನಿ. ರತ್ನಮ್ಮವರು ಮಾತಾಡಿದ ಸುಮಾರು ವಿಚಾರಗಳನ್ನ ಹೇಳಿದ್ದಾರೆ. ಆದರೆ ಇವತ್ತು ನಾನು ನಿಮಗೆಲ್ಲ ವಿಶೇಷವಾಗಿ ಗುಂಡ್ಲುಪೇಟೆ ಕ್ಷೇತ್ರದ ಜೊತೆಗೆ ನಾನು ಹೇಳೋದೇನೆಂದರೆ, ಅಂಬೇಡ್ಕರ್ ಜಯಂತಿ ಜೊತೆಗೆ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತನ ತಿಳ್ಕೋಬೇಕು, ಅವರಲ್ಲಿರೋಂಥ ಸಂವಿಧಾನದಲ್ಲಿ ಇರ್ತಕ್ಕಂಥ ಒಂದು ಮಹತ್ವ. ಯಾಕೆಂದರೆ ಇವತ್ತು ಸುಭಾಷ್ ಅವರು ಹೇಳಿದ್ರು 93 ರಾಷ್ಟ್ರಗಳು ಈ ಪ್ರಪಂಚದಲ್ಲಿ ಅಂಬೇಡ್ಕರ್ ಅವರ